ಇವತ್ತಿನ ದಿವಸ ಇಡೀ ಕೋಲಾರ ಜಿಲ್ಲೆಯ ಒಂದು ದಲಿತ ಸಂಘಟನೆಗಳ ಹೋರಾಟದ ಒಂದು ಮನವಿಗಳು ಕೊಟ್ಟಿರ್ತಕ್ಕಂಥ ಒಂದು ಆಸೆ ಏನಿತ್ತು ಆ ಆಸೆ ಇವತ್ತು ಈಡೇರ್ತಾ ಇದೆ ಅಂತೇಳಿ ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಿಳಿಯೋ ರೀತಿ ಈ ಒಂದು 4 ಮಾತುಗಳನ್ನು ಹೇಳ್ತೀನಿ ನಾನು. ಏನು ಕೋಲಾರ ಜಿಲ್ಲೆ 1973ರಲ್ಲಿ ಪ್ರಬಲವಾಗಿ ದಲಿತ ಸಂಘಟನೆಗಳ ಹುಟ್ಟಿರ್ತಕ್ಕಂಥ ಒಂದು ತವರೂರು ಕೋಲಾರ ಜಿಲ್ಲೆ. ಇವತ್ತೇನಾದರೂ ಇಡೀ ದೇಶದಲ್ಲಿ ದಲಿತ ಸಂಘಟನೆಗಳು ದಲಿತರ ಒಂದು ಹಕ್ಕುಗಳಿಗಾಗಿ ಹೋರಾಟ ಪ್ರಾರಂಭ ಆಗಿದೆ. ಇವತ್ತು ಎಲ್ಲ ಪ್ರಜ್ಞಾವಂತರಾಗಿದ್ದಾರೆ ಅಂತಂದರೆ ಅದರ ಮೂಲ ಕೋಲಾರ ಜಿಲ್ಲೆ. ಅಂಥ ಒಂದು ಕೋಲಾರ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಏನಿವತ್ತು ಬಾಬಾ ಸಾಹೇಬರ ಒಂದು 21 ಅಡಿಯ ಪುತ್ಥಳಿಯನ್ನು ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಕೋಲಾರ ತಾಲೂಕಿನ ಜನಪ್ರಿಯ ಶಾಸಕರಿಗೆ ದಲಿತ ಸಂಘಟನೆಗಳ ವತಿಯಿಂದ ಅವರಿಗೆ ಕೃತಜ್ಞತೆಗಳನ್ನು ನಾವು ದಲಿತ ಸಂಘಟನೆಗಳ ಪರವಾಗಿ ತಿಳಿಸ್ತಾ ಇದ್ದೀವಿ. ಏನಿವತ್ತು ಈ ಒಂದು ಜಿಲ್ಲಾ ಆಡಳಿತದ ಭವನದ ಮುಂದುಗಡೆ ಬಾಬಾ ಸಾಹೇಬರ ಒಂದು ಕನಸೇನಿತ್ತು ಆ ಕನಸು ಇವತ್ತು ನಾವು ಈಡೇರಿಸ್ಕೊಡ್ತಾ ಇದ್ದೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನಿಷ್ಟೊತ್ತು ಒಂದು ವಿಚಾರಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳನ್ನು ಮುಂದಿಟ್ಕೊಂಡು ಇವತ್ತು ನಾವು ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ದಲಿತ ಸಂಘಟನೆಗಳ ವತಿಯಿಂದ ಇಲ್ಲಿಂದ ಬೆಂಗಳೂರು ರಾಜಧಾನಿವರೆಗೂ ನಮ್ಮ ಮಿತ್ರ ಸಂಘಟನೆಗಳು ಕಾಲ್ನಡಿಗೆ ಜಾಥಾ ಹೋಗಿ ನಮ್ಮ ಮಿತ್ರ ಸಂಘಟನೆಗಳು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ DC ಆಫೀಸ್ ಮುಂಭಾಗ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ. ಎಲ್ಲ ಸಂಘಟನೆಗಳ ಮುಖಂಡರುಗಳಿಗೂ ಒಂದು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಅವರಿಗೆ ಕೃತಜ್ಞತೆಯನ್ನು ತಿಳಿಸ್ತೀವಿ. ಅದರ ಜೊತೆಗೆ ಮಾಧ್ಯಮ ಮಿತ್ರರು ಏನಿವತ್ತು ತಾವು ಏನು ವಿಧಾನಸೌಧದ ಮುಂದುಗಡೆ ನಾನಾ ರೀತಿಯ ಎಲ್ಲ ಒಂದು ಮಹನೀಯರ ಒಂದು ಪುತ್ಥಳಿಗಳನ್ನು ನಿಲ್ಲಿಸ್ತಾರೆ. ಆದರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇದೊಂದು ಮನವಿ ಅಂತ ಕೂಡ ಹೇಳ್ತೀನಿ. ಏನಿವತ್ತು ಬಾಬಾ ಸಾಹೇಬರನ್ನ ಉದ್ಘಾಟನೆ ಮಾಡಿ ಇಲ್ಲಿ ಬಾಬಾ ಸಾಹೇಬರ ಪುತ್ಥಳಿಗೆ ತಾವು ಈ ಒಂದು ಜಾಗವನ್ನು ಅನಾವರಣ ಮಾಡಿದ್ದೀರಿ. ಮತ್ತೆ ಬರ್ತಕ್ಕಂಥ ಮಹನೀಯರು ಎಷ್ಟೋ ಇವತ್ತು ಜಾತಿಗಳ ಮಧ್ಯೆ ಇವತ್ತು ಬಹಳಷ್ಟು ನಮ್ಮ ನಾಯಕರನ್ನು ನಿಲ್ಲಿಸಬೇಕು ಅಂತೇಳಿ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭಗಳು ಎಷ್ಟೋ ಇದ್ದಾವೆ. ಆದರೆ ಬಾಬಾ ಸಾಹೇಬರು ಒಂದು ಜಾತಿಯ ನಾಯಕನಲ್ಲ, ಅವರು ಇಡೀ ನಮ್ಮ ಭಾರತ ಜನಸಮೂಹಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನು ಕೊಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಕಾನೂನಿನ ಅಡಿಗಳಲ್ಲಿ ನಾವೆಲ್ಲರೂ ಬದುಕ್ತಾ ಇರ್ತಕ್ಕಂಥ ಜನ. ಅವರನ್ನು ನಿಲ್ಲಿಸಿದ್ದೀವಿ ಅಂತೇಳಿ ಹೇಳ್ಬಿಟ್ಟು ಅವ್ರನ್ನೇ ಗುರಿಯಾಗಿ ಇಟ್ಕೊಂಡು ಬೇರೆ ಬೇರೆ ವಿಗ್ರಹಗಳನ್ನು ಬೇರೆ ಬೇರೆ ಪುತ್ಥಳಿಗಳನ್ನು ನಾಮಕರಣ ಮಾಡಲಿಕ್ಕೆ ಯಾರೊಬ್ಬರೂ ಬಂದಾಗ ತಾವು ದಯವಿಟ್ಟು ಇವತ್ತೇನು ಈ ಮನವಿ ಅಂತೇಳಿನೇ ಹೇಳ್ತಾ ಇದ್ದೀನಿ. ಈ ಪುತ್ಥಳಿಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೊಂದು ನಿಲ್ಲಿಸ್ತಾ ಹೋಗ್ತಾ ಇದ್ರೆ ಅದೂ ಅಷ್ಟು ಚೆನ್ನಾಗಿ ಕಾಣಬರೋದಿಲ್ಲ. ಹಂಗಾಗಿ ಇವತ್ತು ನಿರ್ಣಯ ಮಾಡಬೇಕು. ತಾವು ಒಂದು ನಿರ್ಣಯ ಮಾಡಿ ಒಂದು ಪುಸ್ತಕದ ಮುಖಾಂತರ ಮುಂದೊಂದು ದಿನದಲ್ಲಿ ಬರ್ತಕ್ಕಂಥ ಪುತ್ಥಳಿಗಳಿಗೆ ಯಾವುದೇ ಪುತ್ಥಳಿಗಳಿಗೆ ಎಲ್ಲೆಲ್ಲಿ ಜಾಗ ಇಡಬೇಕು ಅನ್ನೋದನ್ನು ಒಂದು ಪುಸ್ತಕದ ಮುಖಾಂತರ ಅದನ್ನು ನಿರ್ಣಯ ಮಾಡಿ ಇಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಅಡಚಣೆ ಮಾಡೋದು ನಾಳೆ ಗೊಂದಲ ಉಂಟಾಗೋದು, ಬಾಬಾ ಸಾಹೇಬ್ರಿಗೆ ಅಡ್ಡಿ ಮಾಡಿದ್ದಾರೆ ಅಂತೇಳಿ ಮತ್ತೊಂದು ಇದಾಗುವಂಥ ಸಂಶಯಗಳು ಸಂದೇಶಗಳು ಇರಬಾರ್ದು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಗೆ ಮತ್ತು ಮಾಧ್ಯಮದವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.